ಪಾಯಿಂಟ್ ಆಫ್ ವ್ಯೂನ ಮೂರನೇ ವಿಚಾರಕ್ಕೆ ಹೋಗೋದಾದ್ರೆ, ಇಡೀ ಜಗತ್ತು ಕ್ರಿಸ್ಮಸ್ ಆಚರಣೆಯಲ್ಲಿ ಮಿಂದೇಳ್ತಾ ಇದೆ. ಭಾರತದಲ್ಲೂ ಕೂಡ ಕ್ರಿಸ್ಮಸ್ ಆಚರಣೆ ಸಂಭ್ರಮದಿಂದ ನಡೀತಾ ಇದೆ. ಪ್ರತಿ ವರ್ಷ ಕ್ರಿಸ್ಮಸ್ ಆಚರಣೆ ಅತ್ಯಂತ ಅದ್ದೂರಿಯಾಗಿ ನಡೆಯುತ್ತೆ. ಶಾಂತಿ ಪ್ರಿಯರು ಅಂತ ಕರ್ಕೊಳ್ಳುವ ಕ್ರೈಸ್ತರು ಬೇರೆ ಬೇರೆ ಮನೆಗಳಿಗೆ ಹೋಗಿ ತಮ್ಮ ಸಂಭ್ರಮವನ್ನ ಹಂಚ್ತಾರೆ, ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಈ ಬಾರಿ ಕ್ರಿಸ್ಮಸ್ ಹೆಚ್ಚು ಚರ್ಚೆ ಮತ್ತು ಸುದ್ದಿ ಆಗ್ತಾ ಇರೋದು ಕ್ರಿಸ್ಮಸ್ ಆಚರಣೆಯಲ್ಲಿ ತೊಡಗಿರುವ ಕ್ರೈಸ್ತ ಬಾಂಧವರ ಮೇಲಿನ ಹಲ್ಲೆ ಮತ್ತು ಅವರ ಮೇಲಿನ ದೌರ್ಜನ್ಯಗಳಿಗೆ. ಕೇರಳದಿಂದ ಆರಂಭವಾದಂತಹ ಇದು ದೆಹಲಿ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಹಾಗೆಯೇ ಒಡಿಶಾ ಇರಬಹುದು, ಇತರ ಮಧ್ಯಪ್ರದೇಶ ಇತರ ಬೇರೆ ಬೇರೆ ರಾಜ್ಯಗಳಲ್ಲಿ ಆವರಿಸಿಕೊಳ್ತಾ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಥೆಡ್ರಲ್ ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು, ಜೊತೆಗೆ ಶಾಂತಿ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರ ಈ ತರದ ನಿಲುವನ್ನ ತೆಗೆದುಕೊಳ್ತಿರೋ ಹೊತ್ತಿಗೆ ಅವರನ್ನ ಬೆಂಬಲಿಸುವ ಸಂಘಟನೆಗಳ ಕಾರ್ಯಕರ್ತರು ಇದೇ ಅಲ್ಪಸಂಖ್ಯಾತ ಸಮುದಾಯದ ಜೊತೆಗೆ ನಡೆದುಕೊಳ್ತಿರುವ ರೀತಿ ಅವರ ಆಷಾಢಭೂತಿತನವನ್ನ ಎತ್ತಿ ತೋರಿಸ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆಯಲ್ಲಿ ಶಾಂತಿ ಸಂದೇಶವನ್ನು ರವಾನೆ ಮಾಡ್ತಾರೆ, ಕ್ರಿಸ್ಮಸ್ ಆಚರಣೆಗೆ ಶುಭ ಕೋರ್ತಾರೆ. ಇನ್ನೊಂದು ಕಡೆಯಲ್ಲಿ ಆಚರಣೆ ಮಾಡ್ತಿರೋರ ಮೇಲೆ ಹಲ್ಲೆ ನಡೆಸಲಾಗುತ್ತೆ. ಬಿಜೆಪಿ ನಾಯಕಿಯೊಬ್ಬರು ಅಂಧ ಮಕ್ಕಳಿಗೆ ಊಟವನ್ನ ಬಡಿಸಿದ ಕಾರಣಕ್ಕಾಗಿ ಮತಾಂತರದ ಆರೋಪವನ್ನು ಹೊರಿಸಿ ದೃಷ್ಟಿಹೀನ ಮಹಿಳೆಗೆ ನಿಂದಿಸ್ತಾರೆ, ಅವಾಚ್ಯ ಶಬ್ದಗಳಿಂದ ಬೈತಾರೆ. ಇನ್ನು ಅನೇಕ ಕಡೆಯಲ್ಲಿ ಏನಾಗ್ತಿದೆ ಅಂತಂದ್ರೆ, ಕ್ಯಾರಲ್ಸ್ ಮೆರವಣಿಗೆ ಹೊರಟಿದ್ದಂತ ಮಕ್ಕಳ ಮೇಲೆ ಹಲ್ಲೆಗಳಾಗಿದೆ. ಕೇರಳದಲ್ಲಿ ನೋಡಿದ್ರೆ ಗಮನಿಸಿದ್ರೆ ಸಂಘ ಪರಿವಾರದ ಕಾರ್ಯಕರ್ತರುಗಳು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ದೆಹಲಿಯಲ್ಲಿ ಸಾಂತಾಕ್ಲಾಸ್ ಟೋಪಿಯನ್ನ ಮಾರ್ತಿದ್ದವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಅವರ ಮೇಲೆ ಹಲ್ಲೆಯನ್ನ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲೂ ಕೂಡ ಇದೇ ರೀತಿಯ ಘಟನೆ ಆಗಿದೆ. ಸಾಂತಾಕ್ಲಾಸ್ ಟೋಪಿಯನ್ನ ಮಾರ್ತಿದ್ದವರ ಮೇಲೆ ಮತಾಂತರದ ಆರೋಪವನ್ನು ಹೊರಿಸಿರೋದು, ಅತ್ಯಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು, ಈ ತರದಾಗ್ತಾ ಇದೆ. ಅಲ್ಪಸಂಖ್ಯಾತರು ಭಾರತದಲ್ಲಿ ಟಾರ್ಗೆಟ್. ಬರೀ ಭಾರತ ಮಾತ್ರ ಅಲ್ಲ, ಯಾವುದೇ ದೇಶಕ್ಕೆ ಹೋದ್ರು ಅಲ್ಪಸಂಖ್ಯಾತರು. ಬಾಂಗ್ಲಾಗ್ ಹೋದ್ರೆ ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳು, ಅವರ ಮೇಲೆ ಹಲ್ಲೆಗಳಾಗ್ತಿದೆ. ಇನ್ನು ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಮುಸ್ಲಿಮರ ಮೇಲೆ ಹೆಚ್ಚು ಹಲ್ಲೆಗಳು, ದೌರ್ಜನ್ಯ ಆಗ್ತಾ ಇತ್ತು. ಈಗ ಅದು ಕ್ರೈಸ್ತರ ಮೇಲೇನೂ ಕೂಡ ತಿರುಗಿದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಹೋರಾಟಗಾರರು, ವಕೀಲರು ಆಗಿರುವ ವಿನಯ್ ಶ್ರೀನಿವಾಸನ್ ಅವರಿದ್ದಾರೆ. ನಮ್ಮ ಜೊತೆಗೆ ಕರ್ನಾಟಕ ಕ್ರೈಸ್ತ ಅಭಿವೃದ್ಧಿ ನಿಗಮದ ನಿರ್ದೇಶಕರು ಹಾಗೇನೆ ಇಂಡಿಯನ್ ಕ್ರಿಶ್ಚಿಯನ್ ಫೆಡರೇಷನ್ ನ ಅಧ್ಯಕ್ಷರು ಆಗಿರುವ ಪ್ರಶಾಂತ್ ಜತನ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಶಾಂತ್ ಅವರೇ, ಮೊದಲು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ನಿಮ್ಗೆ ಕೋರ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ ಶುಭಾಶಯಗಳು ಹೇಳ್ತೇನೆ. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಇವತ್ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು, ಒಂದು ಕಡೆಗೆ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ, ಇಡೀ ಜಗತ್ತು ಸಂಭ್ರಮಿಸ್ತಾ ಇದೆ. ಅತ್ಯಂತ ಶಾಂತಿಯುತವಾಗಿ ನಡೀತಿದ್ದಂತ ಕ್ರಿಸ್ಮಸ್ ಆಚರಣೆಯ ಮೇಲೂ ಕೂಡ ಒಂದು ಹಲ್ಲೆ, ದೌರ್ಜನ್ಯದ ಕರಿನೆರಳು ಬಿದ್ದಿದೆ. ನನಗಾಗ್ಲೇ ಉದಾಹರಣೆ ಕೊಟ್ಟ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ವಿನಾಕಾರಣವಾಗಿ ಹಲ್ಲೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ನೀವು ಕರ್ನಾಟಕ ಕ್ರೈಸ್ತ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿ, ಇಂಡಿಯನ್ ಕ್ರಿಶ್ಚಿಯನ್ ಫೆಡರೇಷನ್ ಅಧ್ಯಕ್ಷರಾಗಿ ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೊದಲನೇದಾಗಿ ಇನ್ನೊಮ್ಮೆ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕ್ರೈಸ್ತರು ಜಗತ್ತಿನಾದ್ಯಂತ ಬಹಳ ಸಂಭ್ರಮದಿಂದ, ವಿಶೇಷವಾಗಿ ನಮ್ಮ ಭಾರತೀಯ ಕ್ರೈಸ್ತರು ಕೂಡ ಬಹಳಷ್ಟು ಸಂಭ್ರಮದಿಂದ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಕ್ರಿಸ್ಮಸ್ ಹಬ್ಬದ ಮೂಲ ಒಂದು ಸಂದೇಶ ಏನಂತ ಹೇಳಿದ್ರೆ, ಶಾಂತಿ, ಪ್ರೀತಿ ಮತ್ತು ಸಹಾನುಭೂತಿ, ದಯೆ, ಈ ರೀತಿಯಾದ ಒಂದು ಸಂದೇಶವನ್ನು ಕ್ರಿಸ್ತರು ನಮಗೆ ಕೊಟ್ಟಿದ್ದಾರೆ. ಇಷ್ಟನ್ನೇ ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಕೂಡ ಪ್ರೊಕ್ಲೇಮ್ ಮಾಡುವಂಥದ್ದು ಇಷ್ಟನ್ನೇ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನಾವು ಹೇಳುವುದಿಲ್ಲ. ಆದ್ರೆ ಇದೇ ಸಮಯದಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳು ನೋಡೋದಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿಯೂ ಕೂಡ ನಮಗೆ ಬಹಳಷ್ಟು ನೋವು ತರುವಂತ ಕೆಲವೊಂದು ಘಟನೆ ನಡೆದಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡುವಂತ ವೇಳೆಯಲ್ಲಿ ಒಬ್ರು ಹೋಗಿ ಬಹಳಷ್ಟು ಮದರ್ ಮೇರಿಯ ಬಗ್ಗೆ ಮತ್ತು ನಮ್ಮ ಧರ್ಮ ಗ್ರಂಥದ ಬಗ್ಗೆ ಬಹಳಷ್ಟು ಹೀನಾಯಿ ಸ್ಥಿತಿಯಲ್ಲಿ ಮಾತಾಡ್ತಾರೆ. ಅಷ್ಟು ಮಾತ್ರವಲ್ಲ, ಅಲ್ಲಿರುವಂತ ಏನು ಆ ದೇವರ ಸೇವೆ ಮಾಡುವಂತ ಆ ಒಂದು ಫಾದರ್ ಇದ್ದಾರೆ, ಅವರನ್ನು ಕೂಡ ಬಹಳಷ್ಟು ಕೀಳು ಮಟ್ಟದಲ್ಲಿ ಅವರಿಗೆ ಮಾತಾಡಿ, ಅಲ್ಲಿರುವಂತ ಮಹಿಳೆಯರನ್ನು ಕೂಡ ಬಿಡದೆ ಅವರಿಗೂ ಕೂಡ ನೀನು ಹೇಗೆ ಒಂದು ಮಗುವನ್ನು ಹೇರ್ಲಿಕ್ಕೆ ಹೇಗೆ ಆಗ್ತದೆ ಎನ್ನುವಂತ ರೀತಿಯಲ್ಲೆಲ್ಲ ಬೇರೆ ಬೇರೆ ಪ್ರಶ್ನೆಗಳು ಕೇಳುವಾಗ ನಿಜವಾಗ್ಲೂ ನಾವು ಈ ಭಾರತದಲ್ಲಿ ಅಲ್ಪಸಂಖ್ಯಾತರು ಒಂಥರ ಭಯದಲ್ಲಿಯೇ ಇರ್ಬೇಕಾ ಎನ್ನುವಂತ ಒಂದು ಚಿಂತನೆಗಳು ಇವತ್ತು ಮೂಡ್ತಾ ಇದೆ. ಹಾಗಾಗಿ ಅಷ್ಟು ಮಾತ್ರವಲ್ಲ, ನಾನು ಈಗ ನನಗೆ ಒಂದು ಮಾಹಿತಿ, ದಾವಣಗೆರೆಯಲ್ಲಿ ಕೂಡ ನ್ಯಾಯಮತಿ ಎನ್ನುವಂತ ಒಂದು ತಾಲೂಕಿನಲ್ಲಿಯೂ ಕೂಡ ಈಗ ತಾನೇ ಒಂದು ಬಂತು, ಯಾರೋ ಒಂದು ಕ್ರಿಸ್ಮಸ್ ಆಚರಣೆ ಮಾಡುವ ವೇಳೆಯಲ್ಲಿ ಕೆಲವರು ಬಂದು ಹಲ್ಲೆ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ಅಂತೇಳಿ.
ಸೊ ಈ ರೀತಿಯಾಗಿ ನೋಡುವಾಗ ಬಹಳ ನಮ್ಮ ಸಂತೋಷದ ನಡುವೆ ನಮಗೆ ಬಹಳಷ್ಟು ಬೇಸರ ತರುವಂತ ಸಂಗತಿಗಳು ಕೂಡ ನಡೀತಾ ಇದೆ ಎನ್ನುವಂತ ಒಂದು ಬೇಸರ ಕೂಡ ಇದೆ ಮೇಡಮ್. ಡನ್, ಮಾತಾಡ್ತೀನಿ ಪ್ರಶಾಂತ್ ಅವರೇ ನಿಮ್ ಜೊತೆಗೆ. ವಿನಯ್, ಒಂದ್ ಕಡೆಯಲ್ಲಿ ಪ್ರಧಾನಿ ಅವರು ಕ್ಯಾಥೆಡ್ರಲ್ ಚರ್ಚ್ಗೆ ಹೋಗಿ ಸಂದೇಶವನ್ನ ರವಾನೆ ಮಾಡ್ತಾರೆ, ಹಬ್ಬದ ಶುಭಾಶಯ ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಅವರದ್ದೇ ಬೆಂಬಲಿಗರು, ಅವರನ್ನ ಬೆಂಬಲಿಸುವ ಸಂಘಟನೆಯ ಕಾರ್ಯಕರ್ತರು ಈ ತರದ ಪುಂಡಾಟಿಕೆಯಲ್ಲಿ ತೊಡಗಿದ್ದಾರೆ. ಏನಿದು ಡಬಲ್ ಸ್ಟ್ಯಾಂಡರ್ಡ್? ಮೊದಲನೇದಾಗಿ ಪ್ರಶಾಂತ್ ಅವ್ರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಮತ್ತೆ ಎಲ್ಲ ನೋಡ್ತಿರೋಂತ ಎಲ್ಲ ವೀಕ್ಷಕರಿಗೂ ಸಹ. ಖಂಡಿತವಾಗ್ಲೂ ಇದು ಒಂದು ನೀವ್ ಹೇಳಿರೋದು ಕರೆಕ್ಟ್ ಆಗಿದೆ ಮಂಜುಳಾ ಮೇಡಮ್. ಅದು ಒಂಥರ ಡಬಲ್ ಸ್ಟ್ಯಾಂಡರ್ಡ್ಸ್. ಪ್ರಧಾನ ಮಂತ್ರಿ ಅಲ್ಲಿ ಹೋಗಿ ಫೋಟೋಗ್ರಾಫ್ಸ್ ತಗೊಂಡು ವಿಡಿಯೋ ತಗೊಂಡು ಬೇರೆ ದೇಶಗಳಿಗೆ ಹೋದಾಗ ಈ ತರದೆಲ್ಲ ನೋಡಿ ನಾವೆಂತ ದೊಡ್ಡ ಮನುಷ್ಯರು, ಎಂತ ವಿಶಾಲ ಮನ್ಸು ನಮ್ದು, ನಾವು ಚರ್ಚ್ಗೆಲ್ಲ ಹೋಗ್ತೀವಿ ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ಚರ್ಚ್ ಆಚೆ ಹನುಮಾನ್ ಚಾಲೀಸ ಓದೋದು, ಬಡ ಬೀದಿ ವ್ಯಾಪಾರಿಗಳ ಮೇಲೆ ಹಲ್ಲೆ ಮಾಡೋದು, ಸ್ಯಾಂಟಾ ಕ್ಲೌಸ್ ಟಾಪಿ ಹಾಕಿದ್ದಾರೆ ಅಂತ ಮಹಿಳೆಯರಿಗೆ ತೊಂದರೆ ಕೊಡೋದು, ಕ್ರಿಸ್ಮಸ್ ಎಲ್ಲೋ UP ನಲ್ಲಿ ಕ್ರಿಸ್ಮಸ್ ಆಚರಣೆ ದಿವಸ ರಜಾ ಕೊಡೋದ್ ಬಿಟ್ಟು ವಾಜಪೇಯಿ ಅವ್ರದ್ದು ಬರ್ತ್ ಆನಿವರ್ಸರಿ ಅಂತ ಹೇಳಿ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಕಂಪಲ್ಸರಿ ಮಾಡಿದ್ದಾರೆ. ಅಟೆಂಡೆನ್ಸ್ ಗೆ ಹೋಗೋದು ಕಂಪಲ್ಸರಿ ಮಾಡಿದ್ದಾರೆ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ಇನ್ನೊಂದ್ ಕಡೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿರೋ ಒಂದು ಸ್ಕೂಲ್ ಅಲ್ಲಿ ಹೋಗಿ ಸುಟ್ಟಿದ್ದಾರೆ. ಅದನ್ನೆಲ್ಲ ಏನು ಡೆಕೋರೇಷನ್ ಐಟಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಸುಟ್ಟಿದ್ದಾರೆ. ಇದು ನಿಜವಾಗ್ಲೂ ಇವತ್ತು ಒಂದು ಸರ್ಕಾರಕ್ಕೆ ನಾವು ಕೇಳ್ಬೇಕಾಗಿದೆ. ಈ ನಡೆದಿರೋ ಘಟನೆಗಳು ನಡೆದಿರೋ ಎಲ್ಲಾ ಕಡೆ ಬಹಳಷ್ಟು ಕಡೆ ಬಿಜೆಪಿ ಸರ್ಕಾರಗಳು ಇರೋದು. ಸೊ ನಿಮ್ಮ ಒಂದು ಪ್ರಧಾನ ಮಂತ್ರಿನೇ ಯಾಕೆ ಚರ್ಚ್ಗೆ ಹೋಗ್ತಾ ಇದಾರೆ? ನೀವ್ ಈ ತರ ನಡೀತಿರ್ಬೇಕಾದ್ರೆ ನೀವೇನ್ ಸ್ಟೆಪ್ಸ್ ತಗೊಂತಾ ಇದ್ದೀರಾ? ಇವ್ರ ಮೇಲೆ ಏನಾದ್ರು ಕೇಸ್ಗಳಾಗಿದೆ? ಮತ್ತೆ ಇವ್ರಿಗೇನ್ ಮುಂಚೆ ಪ್ರಿವೆಂಟಿವ್ ಆಕ್ಷನ್ ತಗೊಳಕ್ ಆಗ್ತಿರ್ಲಿಲ್ವಾ? ಇದೇನ್ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಿರ್ಲಿಲ್ವಾ? ನೋಡಿ, UP ನಲ್ಲಿ ಯಾರೋ ಐ ಲವ್ ಮೊಹಮ್ಮದ್ ಅಂತ ಹೇಳಿದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೆ FIR ಗಳಾಗ್ತಾರೆ, ಐ ಲವ್ ಮೊಹಮ್ಮದ್ ಅಂತ ಹೇಳಿದ್ದಕ್ಕೆ. ಇಲ್ಲಿ ಈ ತರ ಇವರು ಪುಂಡ್ರು ಹೋಗಿ ಗಲಾಟೆ ಮಾಡ್ತಾ ಇದಾರೆ, ಧ್ವಂಸ ಮಾಡ್ತಾ ಇದಾರೆ, ನಮ್ ಕಣ್ಮುಂದೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಈ ತರ ಮಾಡ್ತಿರೋರ್ ಮೇಲೆ ಏನ್ ಕ್ರಮ ತಗೊಂತಿದ್ರೆ? ಅವ್ರ ಹಿಂದೆ ಇರೋ ಸಂಘಟನೆಗಳು ಯಾರು? ಯಾಕೆ ಈ ರೀತಿ ಅವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ? ಇದನ್ನ ನಾವು ಕೇಳ್ಬೇಕಾಗಿದೆ. ಮತ್ತೆ ಇನ್ನೊಂದು ನಾವು ಕೇಳ್ಬೇಕಾಗಿರೋದು, ಒಂದು ಸರ್ಕಾರಕ್ಕೆ ಪ್ರಶ್ನೆ ಇದೆ, ಇನ್ನೊಂದು ಹಿಂದೂ ಸಮಾಜಕ್ಕೆ ನಾವು ಪ್ರಶ್ನೆ ಕೇಳ್ಕೋಬೇಕು. ಹಿಂದೂಗಳು ಅಂತ ನಾವ್ ಯಾರು ಹಿಂದೂ ಸಮಾಜದಲ್ಲಿ ಹುಟ್ಟಿದೀವಿ, ನಾವು ಪ್ರಶ್ನೆ ಕೇಳ್ಕೋಬೇಕು. ಅಲ್ಲಿ ಮಂಡ್ಯದಲ್ಲಿ ಹನುಮಾನ್ ಜಯಂತಿಗೆ ಮಸೀದಿ ಆಚೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ಬಿಟ್ಟು ಮಸೀದಿ ಹೊಡಿತೀವಿ ಅಂತ ಹೇಳ್ತಾರೆ ಶ್ರೀರಂಗಪಟ್ಟಣದಲ್ಲಿ. ಇಲ್ಲಿ ಕ್ರಿಸ್ಮಸ್ ಆದ್ರೆ ಚರ್ಚ್ ಆಚೆ ಹೋಗಿ ಹನುಮಾನ್ ಚಾಲೀಸ ಓದ್ತಾರೆ. ಇದು ಎಂತ ಆಚರಣೆಗಳಿದಾವೆಲ್ಲ? ಅಂದ್ರೆ ಒಂದು ಧರ್ಮದ ನಿಮ್ ಧರ್ಮ, ಯಾರ್ಯಾರ ಧರ್ಮ ಏನೇನಿದೆ ಅವ್ರ ಹಬ್ಬ ಮಾಡ್ಕೊಳ್ಳಿ. ಇನ್ನೊಂದು ಧರ್ಮದ ಒಂದು ಪ್ಲೇಸ್ ಆಫ್ ವರ್ಷಿಪ್ ಆಚೆ ಹೋಗಿ ಈ ತರ ಗಲಾಟೆ ಮಾಡೋದು ನಿಜವಾಗ್ಲೂ ತಲೆ ತಗ್ಸೋಂತ ವಿಷಯ. ಒಂದೇ ಒಂದು ಏನ್ ಹೋಪ್ ಅಂತ ಹೇಳಿದ್ರೆ, ಇವತ್ತು ಅಲ್ಲಿ ಸುಮಾರಷ್ಟು ಘಟನೆಗಳು ನಡೆದಿದ್ರು, ಸುಮಾರಷ್ಟು ಜನ ಈಗ್ಲೂ ಸುಮಾರು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಗಳಲ್ಲಿ, ಸುಮಾರು ಆಫೀಸ್ಗಳಲ್ಲಿ ಕ್ರಿಸ್ಮಸ್ ಹಬ್ಬ ಆಚರಿಸ್ತಾ ಇದ್ದಾರೆ, ಕೆಫೆಗಳಲ್ಲಿ ಕ್ರಿಸ್ಮಸ್ ಆಚರಿಸ್ತಿದ್ದಾರೆ. ಅದು ಅಟ್ಲೀಸ್ಟ್ ನೋಡಿ ಸಂತೋಷ ಪಡ್ಬೇಕಾಗಿದೆ. ನಾವು ಈ ತರ ಚಿಕ್ಕದು ನೋಡಿ ಸಂತೋಷ ಪಡೋದು ಕರೆಕ್ಟ್, ಬಟ್ ಯಾವಾಗ ಇಲ್ಲೂ ಆತರ ಆಗ್ಬಿಡುತ್ತೋ ಅಂತ ಒಂದು ಆತಂಕ ಇದೆ. ನಿಮ್ ಸ್ಕ್ರೀನ್ ಅಲ್ಲಿ ಈಗ ಅಸ್ಸಾಂ ಕೇರಳ ತೋರಿಸ್ತಿದ್ದೀರಾ, ಮತ್ತೆ ಯಾವಾಗ ಬೆಂಗಳೂರು ಆತರ ಆಗ್ಬಿಡುತ್ತೆ ಅಂತ ಒಂದು ಆತಂಕ ಇದೆ. ಬೆಂಗಳೂರಲ್ಲಿ ಎರಡು ಘಟನೆಗಳನ್ನು ಉಲ್ಲೇಖಿಸಿದ್ರು ಪ್ರಶಾಂತ್ ಅವರು. ಒಂದು ದಾವಣಗೆರೆಯ ನ್ಯಾಮತಿ, ಮತ್ತೊಂದು ಬೆಂಗಳೂರಲ್ಲಿ ಫಾದರ್ ಅವರಿಗೆ ನೆನೆಸಿರೋ ವಿಚಾರ. ಪ್ರಶಾಂತ್ ಅವಾಗ್ಲೇ ಹೇಳ್ತಾ ಇದ್ರಿ ಏನಂದ್ರೆ ನಾವು ಭಯಭೀತರಾಗಬೇಕಾದ ಪರಿಸ್ಥಿತಿ ಇದೆಯಾ ಅಂತ. ಹಾಗನ್ನಿಸ್ತಿದ್ಯಾ? ಈಗ ಕೇರಳದಲ್ಲಿ ಫಾದರೇ ಮಾತಾಡ್ತಿದ್ದಾರೆ, ನಾವು ಭಯದಲ್ಲಿ ಇದೀವಿ ಅಂತ. ಕೇರಳ ಹಂಗ್ ನೋಡಕ್ ಹೋದ್ರೆ ಕಮ್ಯುನಿಸ್ಟ್ ರಾಜ್ಯ, ಅಲ್ಲಿ ಅಧಿಕಾರದಲ್ಲಿರೋರು, ಆದ್ರೆ ಅಲ್ಲೂ ಕೂಡ ಸಂಘ ಪರಿವಾರದ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ. ನೀವು ಭಯದಲ್ಲೇ ಇದ್ದೀರಾ? ಇಲ್ಲಿ ತನಕ ಬರೀ ಮುಸ್ಲಿಂ ಅಲ್ಪಸಂಖ್ಯಾತರು ಮಾತ್ರ ಭಯದಲ್ಲಿದ್ರು, ಈಗ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ಕೂಡ ಭಯದಲ್ಲಿ ಇರ್ಬೇಕಾಗಿದ್ಯಾ? ನಿಜವಾಗ್ಲೂ ಈ ರೀತಿಯಾಗಿ ಮುಂದುವರೆದ್ರೆ ಖಂಡಿತವಾಗ್ಲೂ ನಾವೊಂದು ಸ್ವತಂತ್ರ ದೇಶದಲ್ಲಿ, ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಸಂವಿಧಾನವನ್ನು ಕಂಪ್ಲೀಟ್ ಆಗಿ ಅದು ಕಿತ್ತೊಯ್ಯುವಂತ ರೀತಿಯಲ್ಲಿ ಜನರು ವರ್ತಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳು ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದೇನೆ. ಇವೊಂದು ಕೇವಲ ಅಟ್ಯಾಕ್ ಕೇವಲ ದೈಹಿಕವಾಗಿ ಮಾತ್ರವಲ್ಲ, ನಾವೊಂದು ಯಾವ್ದಾದ್ರು ಒಂದು ಚರ್ಚ್ ಬೇಕಾದ್ರೂ ಕೂಡ ಎಲ್ಲ ವಿಧದ ದಾಖಲೆಗಳು ಕೊಟ್ಟು ಕೂಡ ಕಾನೂನುಬದ್ಧವಾಗಿ ಅಲ್ಲೂ ಕೂಡ ನಮ್ಗೆ ಅವಕಾಶಗಳಿಲ್ಲ. ಖಾಲಿ ಬಿಲ್ಡಿಂಗ್ಗೆ ಮಾತ್ರ ಅಲ್ಲ, ಒಂದು ವೇಳೆ ನಾವೊಂದು ಕನ್ವರ್ಷನ್, ಯಾವುದು ಲ್ಯಾಂಡ್ ಕನ್ವರ್ಷನ್ ಮಾಡ್ಬೇಕಂತ ಕೂಡ ಅದಕ್ಕೆ ಕೂಡ ಪಂಚಾಯತ್ ಅನೌನ್ಸ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಎಲ್ಲಾ ರೀತಿಯಲ್ಲಿ ಕೂಡ, ಅಂದ್ರೆ ಕೇವಲ ಈ ರೀತಿ ಅಪಪ್ರಚಾರ ಮಾಡುದು ಮಾತ್ರವಲ್ಲ, ಆ ಕಾನೂನು ರೀತಿಯಲ್ಲಿ
ಕೂಡ ನಮ್ಗೆ ಒಂಥರ ಕಾನೂನು ಅಂತ ಹೇಳಿದ್ರೆ ಸ್ಥಳೀಯ ಆಡಳಿತದಿಂದ ಕೂಡ ನಮ್ಗೆ ಒಂದಷ್ಟು ಸಮಸ್ಯೆಗಳು ಮಾಡ್ತಾ ಇದ್ದಾರೆ. ಮತ್ತು ಚರ್ಚಿಗೆ ಎಷ್ಟೋ ಪ್ರಕರಣಗಳು ಇವತ್ತು ದಾಖಲಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಭಯ ಪಡ್ತಾ ಇದ್ದಾರೆ, ದಾಖಲು ಮಾಡಿದ್ರೆ ನಾಳೆ ಅವ್ರನ್ನು ಬಿಡಲ್ಲ ಅಂತ ಹೇಳಿ ಆ ರೀತಿಯಿಂದ ಸಮಸ್ಯೆಗಳಾಗಿದೆ. ಒಂದು ಘಟನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ಮಸ್ಗೆ ಸಂಬಂಧಪಟ್ಟದಲ್ಲದ್ರೂ ಕೂಡ ಇದೊಂದು ಒಂದು ತಿಂಗಳ ಹಿಂದೆ ನಮ್ಮ ಹಾವೇರಿನಲ್ಲಿ ಒಂದು ಕುಟುಂಬ ಅವರು ಕ್ರೈಸ್ತ ಇದು ಬೈಬಲ್ ಫಾಲೋ ಮಾಡ್ತಿದ್ರು, ಬಟ್ ಅವರಿಗೆ ಹೂಣಿಡ್ಲಿಕ್ಕೆ ಕೂಡ ಜಾಗ ಕೊಡ್ಲಿಕ್ಕೆ ಅಲ್ಲಿ ತಹಸೀಲ್ದಾರರು ಮತ್ತೆ ಪೊಲೀಸ್ನವರು ಹೋದ ಮೇಲೆ ಆ ಹೆಣವನ್ನು ಇಟ್ಕೊಂಡು ಕಾವೇರಿ ಜಿಲ್ಲೆಗೆ ಬಂದು ಅಲ್ಲಿ ಯಾರೋ ಒಂದು ದಫನ ಮಾಡುವಂತ ಕಾರ್ಯ. ಅಂದ್ರೆ ತನಕಂದ್ರೆ ಒಂದು ಹೆಣವನ್ನು ಕೂಡ ಸರಿಯಾದ ರೀತಿ ಉಳಿಕೆ ಕೂಡ ನಮಗೆ ಅವಕಾಶ ಇಲ್ಲ ಎನ್ನುವಂತ ರೀತಿಯಲ್ಲಿ ಇವತ್ತು ಅಂತ ಒಂದು ಪರಿಸ್ಥಿತಿ. ಓಕೆ, ಈಗ ಪ್ರಶಾಂತ್, ಈಗ ನಿಮ್ಮ ಆಡಿಯೋ ಸ್ವಲ್ಪ ನನ್ಗೆ ಯಾಕೋ ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ. ನಿಮ್ ಮೇಲಿರೋ ಅಂತಂದ್ರೆ ಕ್ರೈಸ್ತ ಸಮುದಾಯದ ಮೇಲಿರೋ ಈ ಸಂಘ ಪರಿವಾರದ ಬಹುದೊಡ್ಡ ಆರೋಪ ಏನಂದ್ರೆ ಅವರು ಶಾಂತಿ ಅಂತ ಹೇಳ್ತಾನೆ ಮತಾಂತರಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋ ಅನೇಕ ಆರೋಪಗಳನ್ನ ನಿಮ್ ಮೇಲೆ ಮಾಡ್ತಾರೆ. ಈಗ್ಲೂ ಅದನ್ನೇ ಮಾಡ್ತಿರೋದು. ಈಗ ಹಲ್ಲೆ ನಡೆಯೋ ಸಂದರ್ಭದಲ್ಲೂ ಅದನ್ನೇ ಹೇಳ್ತಿದ್ದಾರೆ, ನೀವು ಊಟ ಕೊಡ್ತೀರಾ, ಶಿಕ್ಷಣ ಕೊಡ್ತೀರಾ, ಅದೆಲ್ಲದರ ಹಿಂದೆ ನಿಮ್ದ ಹಿಡನ್ ಅಜೆಂಡಾ ಮತಾಂತರ ಮಾಡೋಗಿದೆ ಅಂತ. ಈ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ? ಕರೆಕ್ಟ್, ಖಂಡಿತವಾಗ್ಲು. ಯಾಕಂದ್ರೆ ಇದು ನಮ್ಮ ಮೇಲೆ ಬಹಳಷ್ಟು ಜನರು ಮಾತನಾಡುವಂತ ಒಂದು ವಿಚಾರವಾಗಿದೆ. ನಾನು ಇವತ್ತು ಯಾರಾದ್ರೂ ಇವತ್ತು ಒಂದು ಫೋರ್ಸಿಬಲ್ ಕನ್ವರ್ಷನ್ ಆಗಿ ಅಥವಾ ಯಾವುದೇ ರೀತಿಯ ಕನ್ವರ್ಷನ್ ಎಲ್ಲಿಯಾದ್ರೂ ಒಂದು ಪ್ರೂವ್ ಆದಿದ್ರೆ ನಮಗೆ ತೋರಿಸಿಕೊಡಿ. ಯಾಕಂದ್ರೆ ಎಲ್ಲವೂ ನಮ್ಮ ಮೇಲೆ ಆಗ್ತಾನೆ ಇದ್ದಾರೆ. ಬಟ್ ನಮ್ಮ ಪ್ರಶಾಂತ್ ಅವರೇ, ರಿಕ್ವೆಸ್ಟ್ ನೀವು ಇನ್ನೊಂದ್ಸರಿ ರಿಜಾಯ್ನ್ ಆಗ್ಬೋದಾ? ನಿಮ್ ಆಡಿಯೋ ನಮ್ಗೆ ಬ್ರೇಕ್ ಆಗ್ತಾ ಇದೆ, ನಿಮ್ ಆಡಿಯೋ ನಮ್ಗೆ ಕ್ಲಾರಿಟಿ ಇಲ್ಲ. ಓಕೆ, ಈಗ ಕೇಳಿಸ್ತಾ ಇದೆಯಲ್ಲ? ಈಗ ಸರಿ ಕೇಳಿಸ್ತಾ ಇದೆ, ಈಗ ಪರವಾಗಿಲ್ಲ. ಹಾ, ಕಂಟಿನ್ಯೂ ಮಾಡಿ. ಈಗ ನೋಡಿ, ಈಗ ನಾವು ಅವ್ರಿಗೆ ಯಾರು ನಮ್ಮ ಮೇಲೆ ಅಪವಾದ ಹಾಕ್ತಿದ್ದಾರೆ ಅವ್ರಿಗೆ ನಾವು ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೇವೆ. ಈವರೆಗೆ ಎಲ್ಲಿಯಾದ್ರೂ ಒಂದು ಫೋರ್ಸಿಬಲ್ ಕನ್ವರ್ಷನ್ ಅಥವಾ ಯಾವುದೇ ರೀತಿಯಲ್ಲಿ ಆದ್ರೂ ಒಂದು ಅಮಿಷದ ಕನ್ವರ್ಷನ್ ಈ ರೀತಿ ಆಗಿದ್ರೆ ನಮ್ಮ ಗಮನಕ್ಕೆ ತರಲಿ, ನಾವೇ ಅದನ್ನು ನಿಲ್ಲಿಸ್ತೇವೆ. ಯಾಕಂದ್ರೆ ನಮ್ಗೆ ಇಂಥ ವಿಚಾರ ಬೇಡವೇ ಬೇಡ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಧರ್ಮದಲ್ಲಿ ಹೇಳಿಕೊಟ್ಟಿರುವಂತದ್ದೇ ನೀವು ಸಹಾಯ ಮಾಡ್ಬೇಕು, ಇತರರಿಗೆ ಹೆಲ್ಪ್ ಮಾಡ್ಬೇಕು ಎನ್ನುವಂತ ನಮಗೆ ಹೇಳಿಕೊಟ್ಟಿದ್ದು ಬಿಟ್ಟರೆ ಯಾರನ್ನು ಕಿತ್ತಲಿಕ್ಕೆ ನಮ್ಗೆ ಹೇಳಿಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಮದರ್ ತೆರೇಸಾ ಅಂತ ಹಿಡಿದು ಇವತ್ತಿನವರೆಗೆ ಇರುವಂತ ಪ್ರತಿಯೊಬ್ಬೊಬ್ಬರು ಕೂಡ ತಮ್ಮ ಕೈಯಲ್ಲಿ ಆದಷ್ಟು ಇತರಿಗೆ ಕೊಟ್ಟು, ಒಂದು ಕ್ರಿಸ್ಮಸ್ ಅದರ ಮೂಲ ಒಂದು ಸಂದೇಶ ಏನಂತ ಹೇಳಿದ್ರೆ ಕೊಡುವಿಕೆ ಆಗಿದೆ, ಕೊಡುವಂತದ್ದಾಗಿದೆ. ಸೊ ಆ ಕೊಡುವಿಕೆ ನಾವು ನಮ್ಮ ಒಂದು ನಿಜವಾಗೂ ನಮ್ಮ ಧರ್ಮದಲ್ಲಿ ಬಹಳಷ್ಟು ಅದಕ್ಕೆ ಒಂದು ಒತ್ತು ಕೊಡ್ತೇವೆ. ಸೊ ಅದನ್ನ ನಾವು ಮಾಡ್ತಿದ್ದೇವೆ. ಅದನ್ನು ಬೇರೆ ರೀತಿಯಲ್ಲಿ ಇವತ್ತು ಬಿಂಬಿಸ್ತಾ ಇದ್ದಾರೆ. ನೀವು ಒಂದು ವೇಳೆ ಎಷ್ಟೋ ವರ್ಷಗಳಿಂದ ಕಾನ್ವೆಂಟ್ ಅಲ್ಲಿ, ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಎಷ್ಟೋ ಮಕ್ಕಳು ಕಲಿತಿದ್ದಾರೆ. ಯಾರಾದ್ರೂ ಅವರು ಕನ್ವರ್ಟ್ ಆಗಿದ್ದಾರೆ? ಯಾರು ಆಗ್ಲಿಲ್ಲ. ಇಲ್ಲಿ ಸುಮ್ನೆ ನಮ್ಮ ಮೇಲೆ ಅಪವಾದ ಆಗ್ತಾನೆ ಇದ್ದಾರೆ. ಯಾರಿಗಾದ್ರೂ ಕೆಲವು ಸಲ ಬರ್ತಾರೆ, ಅವರಾಗೆ ಬಂದವರಿದ್ದೆ ತುಂಬಾ. ನಮ್ಮದು ಕೂಡ. ನಾನು ಒಂದು ಪ್ರಶ್ನೆ, ಒಂದು ವಿಚಾರ ಹೇಳ್ತೇನೆ ಅವ್ರೆ. ಈಗ ಹರೇ ರಾಮ್ ಹರೇ ಕೃಷ್ಣ ಅಂತ ನಮ್ಮ ಉಡುಪಿನಲ್ಲಿ ದೊಡ್ಡ ಒಂದು ಮಟ್ಟದಲ್ಲಿ ಒಂದು ಇದು ಅಂತಾರಾಷ್ಟ್ರೀಯ ಒಂದು ಮೀಟ್ ನಡೆಯಿತು. ಅಲ್ಲಿ ತುಂಬಾ ಜನ ಬಂದಿದ್ರು. ಅಲ್ಲಿ ಬಂದವರೆಲ್ಲ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಜಾನ್ಸನ್, ನಮ್ಗೆ ತಕರಾರಿಲ್ಲ. ಅವ್ರು ಹರೇ ರಾಮಗಾರ, ಅವ್ರಿಗೆ ಅಲ್ಲಿ ಒಂದು ವೇಳೆ ಸಮಾಧಾನ ಸಿಕ್ಕುದಾದ್ರೆ ಅಲ್ಲಿ ಹೋಗಿ ನಾವೆಲ್ಲಿಯಾದ್ರೂ ಒಂದು ಮಾತಾಡಿದ್ದೇವಾ, ಇವ್ರಿಗೆ ಬಂದಿದ್ದಾರೆ ಇಲ್ಲ, ಸಮಾಧಾನ ಸಿಕ್ಕುವಲ್ಲಿ ಜನರು ಹೋಗೇ ಹೋಗ್ತಾರೆ. ಮತಾಂತರ ಅಂತ ಹೆಸರು ಕೊಟ್ಟದ್ದು ಯಾರಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಸರಿ. ದಿನೇ, ಈಗ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗತ್ತೆ, ಅಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ನಮ್ಮದೇ ದೇಶದಲ್ಲಿ ಅಲ್ಪಸಂಖ್ಯಾತರು ಸಂವಿಧಾನ ಕೊಟ್ಟಿರುವ ಧಾರ್ಮಿಕ ವಿಧಿ ಹಕ್ಕೇನಿದೆ ಆರ್ಟಿಕಲ್ 25ರಲ್ಲಿ ಅದರ ಸ್ಪಷ್ಟ ಉಲ್ಲಂಘನೆ ಆಗ್ತಾ ಇದೆ. ಅದರ ಹೊರಗಡೆ ನಿಂತು ಯಾರು ಸರ್ಕಾರದ ಹಿಂದಿದ್ದಾರೆ ಅವ್ರು ಮಾತಾಡ್ತಿದ್ದಾರೆ. ಸಂವಿಧಾನ ಕೊಡದೇ ಇದ್ರೆ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ರೇನು, ಇದು ಹಿಂದೂ ರಾಷ್ಟ್ರನೇ ಅಂತ ಪ್ರತಿಪಾದನೆ ಮಾಡುವಾಗ ಈ ತರದ ಸಂಘರ್ಷಗಳು ಜೊತೆಗೆ ಈ ತರದ ಹಲ್ಲೆ ದೌರ್ಜನ್ಯ ನಡೆಯುವಾಗ ಇಡೀ ಸರ್ಕಾರ ವ್ಯವಸ್ಥೆ ಕಣ್ಮುಚ್ಚಿ ಕೂತ್ರೆ ಪರಿಸ್ಥಿತಿ ಹೇಗಿರತ್ತೆ? ಒಂದು, ಇಲ್ಲಿ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕೂತಿಲ್ಲ, ನ್ಯಾಯಾಲಯಗಳು ಸಹ ಕಣ್ಮುಚ್ಚಿ ಕೂತಿವೆ. ಇದಿಷ್ಟೆಲ್ಲ ಕಡೆ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ಹಲ್ಲೆಗಳಾಗಿದ್ದಾವಲ್ಲ, ಹೈಕೋರ್ಟ್ಗಳು ಯಾಕೆ ಸೋಮೋಟೋ ಅದರ ಕಾಗ್ನಿಸೆನ್ಸ್ ತಗೊಂಡಿಲ್ಲ ಅಂತ ನಾವು ಕೇಳ್ಬೇಕಾಗತ್ತೆ. ಅದು ಅಸ್ಸಾಂ ಅಲ್ಲಿ ಇರ್ಬೋದು, ಛತ್ತೀಸ್ಗಢ ಅಲ್ಲಿ ಆಗಿರ್ಬೋದು, ಮಧ್ಯಪ್ರದೇಶಲ್ಲಿ ಆಗಿರ್ಬೋದು, ಯುಪಿಲ್ ಆಗಿರ್ಬೋದು. ನ್ಯಾಯಾಲಯಗಳು ಏನ್ ಮಾಡ್ತಾ ಇದಾವೆ ಇವತ್ತು? ಮತ್ತೆ ಆ ರಾಜ್ಯದ ಒಂದು ಮಾನವ ಹಕ್ಕು ಆಯೋಗಗಳು
ಅಥವಾ ಅಲ್ಪಸಂಖ್ಯಾತ ಆಯೋಗಗಳು ಅವು ಏನ್ ಮಾಡ್ತಾ ಇದಾವೆ ಇದ್ರ ಬಗ್ಗೆನೂ ನಾವು ಕೇಳ್ಬೇಕಾಗತ್ತೆ. ಮತ್ತೆ ವಿಪಕ್ಷಗಳು ಇದನ್ನ ಕಣ್ಸೋದಕ್ಕೆ ಭಯ ಪಡ್ತಾರೆ ಒಂದ್ ರೀತಿಲಿ. ಕ್ರಿಶ್ಚಿಯನ್ ಮೇಲೆ ಆಗ್ತಿರೋ ಹಲ್ಲೆನ ಕಣ್ಸೋದಕ್ಕೆ ಭಯ ಪಡ್ತಾರೆ. ಸೊ ಇದನ್ನು ನಾವು ಗಮನಿಸ್ಬೇಕಾಗುತ್ತೆ. ಎರಡನೇದು, ನಾವ್ ಈ ತರ ಆಗ್ತಿದ್ಯಲ್ಲ, ಇದಕ್ಕೆ ಒಂದು ದ್ವೇಷ ಭಾಷಣನೂ ಕಾರಣ. ಈ ದ್ವೇಷ ಭಾಷಣದ ಬಗ್ಗೆ ನಾವು ಇತ್ತೀಚೆಗೆ ಸುಮಾರು ಮಾತಾಡಿದ್ದೀವಿ. ಈ ರೀತಿ ಹಲ್ಲೆಗಳಾಗಕ್ ಮುಂಚೆ ಸುಮಾರಷ್ಟು ದ್ವೇಷ ಭಾಷಣ ಆಗುತ್ತೆ. ನೀವು ಇಂಡಿಯನ್ ಟ್ವಿಟರ್ ಅಲ್ಲಿ ನೋಡಿದ್ರೆ ಕ್ರಿಶ್ಚಿಯನ್ಸ್ಗೆ ಬರೀ ರೈಸ್ ಬ್ಯಾಗ್ ಅಂತ ಬೈತಾ ಇರ್ತಾರೆ. ಅಂದ್ರೆ ನೀವೊಂದು ಅಕ್ಕಿ ಚೀಲ ಈಸ್ಕೊಂಡು ಕನ್ವರ್ಟ್ ಆಗ್ತೀರಾ ಅಂತ. ಸ್ವಾಮಿ, ಅಷ್ಟು ಅಕ್ಕಿ ಚೀಲ ಕೊಟ್ಟು ಜನ ಕನ್ವರ್ಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ನೀವ್ 2 ಅಕ್ಕಿ ಚೀಲ ಕೊಡ್ಬೇಕಿತ್ತು ಅವ್ರನ್ನ ಇಡ್ಸ್ಕೊಳಕ್ಕೆ. ಮತ್ತೆ ಒಂದು ಅಕ್ಕಿ ಚೀಲಕ್ಕೋಸ್ಕರ ಜನ ಕನ್ವರ್ಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಗತಿ ಯಾವ ತರ ಇದೆ ಅಂತ ನೀವೇ ಯೋಚನೆ ಮಾಡಿ. ಅದ್ರ ಬಗ್ಗೆ ಯೋಚನೆ ಇಲ್ಲ. ಯಾಕೆ ಜನ ಕನ್ವರ್ಟ್ ಆಗ್ತಾ ಇದ್ದಾರೆ? ಅವ್ರಿಗೆ ನೆಮ್ಮದಿ ಸಿಗ್ತಾ ಇದೆ, ಅವ್ರು ಹೋಗ್ತಾರೆ. ಹಿಂದೂ ಧರ್ಮದಲ್ಲಿ ಯಾಕೆ ನೆಮ್ಮದಿ ಸಿಗ್ತಾ ಇಲ್ಲ? ಯಾಕೆ ಒಬ್ರು ಬಿಟ್ಟು ಹೋಗ್ತಾ ಇದಾರೆ? ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವ್ರು ಹೋಗ್ಬಿಟ್ರು, ಕನ್ವರ್ಟ್ ಮಾಡಿದ್ರು, ಇವ್ರು ಕನ್ವರ್ಟ್ ಮಾಡಿದ್ರು. ಆರ್ಟಿಕಲ್ 25 ತುಂಬಾ ಸ್ಪಷ್ಟವಾಗಿದೆ. ಯಾವ ರೈಟ್ ಟು ಪ್ರೀಚ್, ಪ್ರಾಪಗೇಟ್ ಅಂಡ್ ಪ್ರೊಫೆಸ್. ನಮ್ಮ ಧರ್ಮನ ಆಚರಣೆ ಮಾಡೋದಕ್ಕೆ, ಅದ್ರ ಬಗ್ಗೆ ಪ್ರಚಾರ ಮಾಡೋದಕ್ಕೆ, ಇನ್ನೊಬ್ರಿಗೆ ಹೇಳೋದಕ್ಕೆ ಸಂವಿಧಾನ ಒಂದು ಹಕ್ಕು ಕೊಟ್ಟಿದೆ. ಇದ್ರ ಬಗ್ಗೆ ಸಂವಿಧಾನ ರಚನಾ ಸಭೆಯಲ್ಲಿ ತುಂಬಾ ದೀರ್ಘವಾದ ಚರ್ಚೆ ಆಗುತ್ತೆ, ಈ ರೀತಿ ಹಕ್ಕು ಇರ್ಬೇಕಂತ. ಆಗ ಭಾರತ ಸಂವಿಧಾನ ರಚನಾಕಾರರು ಹೇಳ್ತಾರೆ, ನಾವೊಂದು ಹೊಸ ಸಮಾಜ ಕಟ್ತಾ ಇದ್ದೀವಿ, ಈ ಸಮಾಜದಲ್ಲಿ ಎಲ್ಲರಿಗೂ ಒಂದು ಸ್ವಾತಂತ್ರ್ಯ ಇರ್ಬೇಕು. ಯಾರೋ ಒಬ್ರು ಧರ್ಮದಲ್ಲಿ ಅವ್ರಿಗೆ ಅವ್ರ ಧರ್ಮದ ಬಗ್ಗೆ ಮಾತಾಡೋದು ಅವ್ರ ಧಾರ್ಮಿಕ ಹಕ್ಕು ಅಂತ ಹೇಳಿದ್ರೆ ಅವ್ರು ಮಾತಾಡ್ಬೋದು, ಕೇಳ್ಬೇಕು ಅಂತ ಇಲ್ವಲ್ಲ. ಈಗ ನಮಗೂ ಯಾರೋ ಬಂದು ಹೇಳಿರ್ಬೋದು, ನೋಡಿ ನೀವು ಕನ್ವರ್ಟ್ ಆಗಿ ಅಂತ. ಯಾರೋ ಹೇಳಿದ ತಕ್ಷಣ ಮಾತ್ರ ಯಾರು ಕನ್ವರ್ಟ್ ಆಗೋದಿಲ್ಲ. ಅವ್ರು ಹೇಳ್ಕೋಬೇಕು ಅಂದ್ರೆ ಅವ್ರು ಹೇಳ್ಕೊಳ್ಳಿ, ಅದ್ರಲ್ಲಿ ಏನಿದೆ ತಪ್ಪು? ಅದು ಕೇಳೋರ್ ಮೇಲೆ ಇದೆ. ಅವ್ರು ಬೇಕಿದ್ರೆ ಕೇಳ್ತಾರೆ, ಇಲ್ಲಾಂದ್ರೆ ಇಲ್ಲ. ಬಟ್ ಅದನ್ನ ಇಟ್ಕೊಂಡೆ ಬಹಳಷ್ಟು ಇವತ್ತು ದ್ವೇಷ ಭಾಷಣಗಳು ಆಗ್ತಾ ಇದೆ. ಆ ದ್ವೇಷ ಭಾಷಣಗಳು ಈ ರೀತಿ ಒಂದು ದೌರ್ಜನ್ಯಗಳಿಗೆ ಒಂದು ಫೌಂಡೇಶನ್ ಆಗಿದೆ. ಆ ದ್ವೇಷ ಭಾಷಣ ಆಗ್ತಿರ್ಬೇಕಾದ್ರೆ ಕಡಿವಾಣ ಹಾಕ್ತಾ ಇಲ್ಲ ಇವತ್ತು. ಅದು ಪೊಲೀಸ್ ಇಲಾಖೆಗಳಿರ್ಬೋದು, ಸರ್ಕಾರಗಳಿರ್ಬೋದು, ಒಂದು ಕಡಿವಾಣ ಹಾಕ್ತಾ ಇಲ್ಲ ಆ ದ್ವೇಷ ಭಾಷಣಗಳಿಗೆ. ಅದ್ ಕಡಿವಾಣ ಹಾಕದೆ ಈ ರೀತಿ ಹಲ್ಲೆಗಳಾಗ್ತಾ ಇದೆ. ಓಕೆ, ಪ್ರಶಾಂತ್ ಅವರೇ, 3-4% ನಾವು 2011 ಜನಗಣತಿಯನ್ನ ತಗೊಂಡ್ರೆ 3-4% ಕರ್ನಾಟಕದಲ್ಲಿ ಈ ಕ್ರೈಸ್ತ ಸಮುದಾಯ ಇರೋದು ಇಡೀ ಭಾರತದಲ್ಲಿ. ಹಂಗ್ ನೋಡಕ್ ಹೋದ್ರೆ ಅಂದ್ರೆ ಈ ಸಂದರ್ಭದಲ್ಲಿ ನೀವು ಒಗ್ಗಟ್ಟಾಗಿ ಒಂದು ಧ್ವನಿಯನ್ನ ಎತ್ತಬೇಕಾದ ಅಗತ್ಯ ಇದೆಯಾ? ನಮ್ಮ ಮೇಲೆ ಹಲ್ಲೆ ಆಗ್ತಾ ಇದೆ, ನಾವು ಈ ಸಂವಿಧಾನದ ಅಡಿಯಲ್ಲಿ ಬದುಕೋದಕ್ಕೆ ಹಕ್ಕನ್ನ ಪಡೆದಿದೀವಿ ಅಂತ ಏನ್ ಅನ್ಸುತ್ತೆ ತಮ್ಗೆ? ನಿಜವಾಗ್ಲೂ ಇದೊಂದು ಬಹಳ ಅಗತ್ಯವಾಗಿದೆ ಅಂತ ಹೇಳಿ ನಾನು ನೆನೆಸ್ತಾ ಇದ್ದೇನೆ. ನಾನು ಈ ಒಂದು ಕಾರ್ಯಕ್ಕೆ ನಿಜವಾಗ್ಲೂ ವಾರ್ತಾ ಭಾರತಿ ಇದಕ್ಕೆ ನಾನು ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಈ ರೀತಿಯಾದ ಘಟನೆಗಳು ನಡೆದಾಗ ಒಂದು ಇನಿಷಿಯೇಟಿವ್ ತಗೊಂಡು ತಾವು ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಈ ಒಂದು ಸಮಾಜದಲ್ಲಿ ಇಂಥ ಘಟನೆಗಳು ಬರುವಾಗ ಇಮಿಡಿಯೇಟ್ ಆಗಿ ತಾವು ಸ್ಪಂದಿಸುವಂತ ಈ ಕಾರ್ಯಕ್ರಮಕ್ಕೆ ತಮಗೂ ಮತ್ತು ವಾರ್ತಾ ಭಾರತಿ ಎಲ್ಲ ವರ್ಗದವರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೇನೆ. ನಾವು ಖಂಡಿತವಾಗ್ಲೂ ಇದರ ಹಿಂದೆ ಕೂಡ ಈ ಮತಾಂತರ ನಿಷೇಧ ಕಾಯ್ದೆ ಆದಾಗ ಕೂಡ ನಾವು ಅಲ್ಲಿ ನಮ್ಮಲ್ಲಿ ಬಹಳಷ್ಟು ಹೋರಾಟಗಳು ನಾವು ಮಾಡಿ, ನಮ್ಮ ಈ ಒಂದು ನಮ್ಮ ಭಾರತೀಯ ಕ್ರೈಸ್ತ ಒಕ್ಕೂಟ ಅಂದ್ರೆ ಏನಿದೆ, ನಾವಲ್ಲಿ ನಮ್ಮ ವಿಧಾನಸೌಧದ ಎದುರಲ್ಲಿ ಬೆಳಗಾಂನಲ್ಲಿ ನಾವು ಕೂತು ಅವತ್ತು ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೇವೆ. ಬಟ್ ನಾವು ಯಾವಾಗ್ಲೂ ಶಾಂತಿ ಪ್ರಿಯರು. ನಮ್ಮಲ್ಲಿ ಏನಾಗ್ತದೆ, ಬೇಡ 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 ಅಂತ ಹೇಳಿ ಕೂತಾಗಿದ್ದಾರೆ. ಯಾಕಂದ್ರೆ ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ, ಇವತ್ತು ಸರಿಯಾಗುತ್ತೆ ಅಂತ ಜನರು ತುಂಬಾ ಇದೆ. ಆದ್ರೆ ನೀವು ಹೇಳುವ ಪ್ರಕಾರ ಅಥವಾ ನಮ್ಮ ಒಂದು ಅನಿಸಿಕೆ ಕೂಡ ನಾವು ಖಂಡಿತವಾಗ್ಲೂ ಸಂಘಟಿತವಾದ ಒಂದು ಹೋರಾಟ ಮಾಡ್ಲೇಬೇಕಾಗುತ್ತೆ. ಇದು ಅನಿವಾರ್ಯ ಅಂತೇಳಿ ನಾನು ಓಕೆ, ವಿನಯ್ ಅವರೇ, ಪ್ರಶಾಂತ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮಿಬ್ಬರ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಂಡಿದ್ದೀರಿ. ಇಬ್ರು ಕೂಡ ಧನ್ಯವಾದಗಳು ಇಬ್ಬರಿಗೂ. ನಮಸ್ಕಾರ, ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ, ಚರ್ಚೆಗಳನ್ನ ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮ ಹಾಗೂ ಇತರೆ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.